ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಕ್ವಾಲಿಟಿ ಟೂಲ್ಸ್ ಕನ್ನಡ. ನಾನು ರುದ್ರೇಶ್. ನಾವು ಇವತ್ತು ತಿಳ್ಕೊಳ್ಳೋಣ ಬನ್ನಿ ಡೆಫಿನೇಷನ್ಸ್ ಆಫ್ ಕ್ವಾಲಿಟಿ. ಕ್ವಾಲಿಟಿ ಎಂದರೇನು, ಹಾಗೆ ಕ್ವಾಲಿಟಿ ರಿಲೇಟೆಡ್ ಕೆಲವು ಕಾನ್ಸೆಪ್ಟ್ಗಳ ಬಗ್ಗೆ ಕ್ಲಿಯರ್ ಮಾಡ್ಕೊಳ್ಳೋಣ ಬನ್ನಿ. ಫ್ರೆಂಡ್ಸ್, ಫಸ್ಟ್ ಕ್ವಶನ್, ವಾಟ್ ಈಸ್ ಕ್ವಾಲಿಟಿ? ಕ್ವಾಲಿಟಿ ಎಂದರೇನು? ಫ್ರೆಂಡ್ಸ್, ಆ್ಯಸ್ ಪರ್ ISO 9000 ಏನು ಹೇಳುತ್ತೆ ಅಂದರೆ, ಕ್ವಾಲಿಟಿ ಮೀನ್ಸ್ ದಿ ಡಿಗ್ರಿ ಟು ವಿಚ್ ಎ ಸೆಟ್ ಆಫ್ ಇನ್ನರೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಟು ಫುಲ್ಫಿಲ್ ದಿ ಕಸ್ಟಮರ್ ರಿಕ್ವೈರ್ಮೆಂಟ್. ಆ್ಯಸ್ ಪರ್ ISO 9000 ಏನು ಹೇಳುತ್ತೆ ಅಂದರೆ, ಒಂದು ಕ್ವಾಲಿಟಿ ಅಂದರೆ ಒಂದು ಸೆಟ್ ಆಫ್ ಇನ್ನರೆಂಟ್ ಕ್ಯಾರೆಕ್ಟರಿಸ್ಟಿಕ್ ಇರುತ್ತೆ. ಅಂದರೆ ಒಂದು ಸೆಟ್ ಆಫ್ ರೂಲ್ಸ್ ಇರುತ್ತೆ, ಸೆಟ್ ಆಫ್ ಪ್ರೊಸೀಜರ್ ಇರುತ್ತೆ. ಆ ಪ್ರೊಸೀಜರ್ನ ನಾವು ಅಳವಡಿಸ್ಕೊಂಡು ಫುಲ್ಫಿಲ್ ದಿ ಕಸ್ಟಮರ್ ರಿಕ್ವೈರ್ಮೆಂಟ್ನ ಮೀಟ್ ಮಾಡ್ತೀವಿ ನಾವು. ಸೆಟ್ ಆಫ್ ಇನ್ನರೆಂಟ್ ಕ್ಯಾರೆಕ್ಟರಿಸ್ಟಿಕ್ಸು ಮತ್ತು ಸೆಟ್ ಆಫ್ ಪ್ರೊಸೀಜರು, ಸೆಟ್ ಆಫ್ ಆ್ಯಕ್ಟಿವಿಟೀಸ್ನ ನಾವು ಅರ್ಥಕೊಂಡು ಅಳವಡಿಸ್ಕೊಂಡು ನಮ್ಮ ವರ್ಕಲ್ಲಿ ಕಸ್ಟಮರ್ ರಿಕ್ವೈರ್ಮೆಂಟ್ಸ್ನ ಫುಲ್ಫಿಲ್ ಮಾಡೋದೇ ಕ್ವಾಲಿಟಿ ಅಂತ ಹೇಳ್ತಾನೆ. ಇನ್ನೊಂದು ಡೆಫಿನೇಷನ್ ಏನು ಹೇಳ್ಬೇಕಂದ್ರೆ, ಇಟ್ ಈಸ್ ಎ ಸಿಸ್ಟಮ್ಯಾಟಿಕ್ ಪ್ರೋಸೆಸ್ ಆಫ್ ಡಿಟರ್ಮಿನಿಂಗ್ ದಿ ವೆದರ್ ಎ ಪ್ರಾಡಕ್ಟ್ ಆರ್ ಸರ್ವಿಸ್ ಮೀಟ್ಸ್ ದಿ ಸ್ಪೆಸಿಫೈಡ್ ರಿಕ್ವೈರ್ಮೆಂಟ್. ಈ ಡೆಫಿನೇಷನ್ ಏನು ಹೇಳುತ್ತೆ ಅಂದರೆ, ಇದೊಂದು ಸಿಸ್ಟಮ್ಯಾಟಿಕ್ ಪ್ರೋಸೆಸ್. ಕ್ವಾಲಿಟಿ ಅನ್ನೋದು ಸಿಸ್ಟಮ್ಯಾಟಿಕ್ ಪ್ರೋಸೆಸ್ಸು. ಡಿಟರ್ಮಿನಿಂಗ್ ಎ ವೆದರ್ ಎ ಪ್ರಾಡಕ್ಟ್ ಆರ್ ಸರ್ವಿಸ್ ಅದೇನು ಹೇಳುತ್ತೆ ಅಂದರೆ, ಇದೊಂದು ಸಿಸ್ಟಮ್ಯಾಟಿಕ್ ಪ್ರೋಸೆಸ್ಸು. ಈ ಪ್ರೋಸೆಸ್ಸು ಕ್ವಾಲಿಟಿ ರಿಕ್ವೈರ್ಮೆಂಟ್ಸು, ಪ್ರಾಡಕ್ಟ್ ಕ್ವಾಲಿಟಿ ರಿಕ್ವೈರ್ಮೆಂಟ್ಸು, ಸರ್ವಿಸ್ ರಿಕ್ವೈರ್ಮೆಂಟ್ಸ್ನ ಮೀಟ್ ಮಾಡ್ತಿದೆಯಾ ಅನ್ನೋದು ಈ ಡೆಫಿನೇಷನ್ ಆಗಿದೆ ಫ್ರೆಂಡ್ಸ್. ಇನ್ನೊಂದು ಡೆಫಿನೇಷನ್ ಹೇಳಬೇಕು ಅಂದರೆ, ಕ್ವಾಲಿಟಿ ಈಸ್ ಅಬೌಟ್ ಮೀಟಿಂಗ್ ದಿ ಕಸ್ಟಮರ್ ನೀಡ್ ಆ್ಯಂಡ್ ಎಕ್ಸ್ಪೆಕ್ಟೇಷನ್. ಕ್ವಾಲಿಟಿ ಅನ್ನೋದು ಒಂದು ಕಸ್ಟಮರ್ ನೀಡ್ಸು ಮತ್ತು ಎಕ್ಸ್ಪೆಕ್ಟೇಷನ್, ಅಗತ್ಯತೆ ಮತ್ತು ಅವರು ಏನು ಬಯಸ್ತಿದ್ದಾರೆ ಅದನ್ನು ನಾವು ಮೀಟ್ ಮಾಡೋದೇ ಕ್ವಾಲಿಟಿ ಅಂತ ಕರೀತಾರೆ ಫ್ರೆಂಡ್ಸ್. ನೆಕ್ಸ್ಟ್ ಕ್ವಶನ್ ಬಂದು, ವೆನ್ ಕ್ವಾಲಿಟಿ ಕೇಮ್ ಇನ್ ದಿ ಎಕ್ಸಿಸ್ಟೆನ್ಸ್. ಕ್ವಾಲಿಟಿ ಯಾವಾಗ ಬಂತು, ಕ್ವಾಲಿಟಿ ಯಾವಾಗ ಇಂಡಸ್ಟ್ರಿಯಲ್ಗೆ ಬಂತು ಅಂತ ಹೇಳ್ಬೇಕಾದ್ರೆ, ಕ್ವಾಲಿಟಿ ಇನ್ ದಿ ಇಂಡಸ್ಟ್ರಿಯಲ್ ರೆವಲ್ಯೂಷನ್. ದಿ ಪಿಕ್ಚರ್ ಆಫ್ ಎ ಕ್ವಾಲಿಟಿ ಕೇಮ್ ಇನ್ ದಿ ಎಕ್ಸಿಸ್ಟೆನ್ಸ್ ಇನ್ ಗ್ರೇಟ್ ಬ್ರಿಟನ್ ಇನ್ ಮಿಡ್ 1750s. ಈಗ ಕ್ವಾಲಿಟಿ ಪಿಕ್ಚರ್ ಅನ್ನೋದು ಯಾವಾಗ ಬಂತು ಅಂದರೆ ಫ್ರೆಂಡ್ಸ್, ಗ್ರೇಟ್ ಬ್ರಿಟನ್ನಲ್ಲಿ ಮಿಡ್ 1750s ಬಂತು. ಹಾಗೆ ಗ್ರೂ ಇಂಟು ಇಂಡಸ್ಟ್ರಿಯಲ್ ರೆವಲ್ಯೂಷನ್ಗೆ ಯಾವಾಗ ಪಾದಾರ್ಪಣೆ ಮಾಡ್ತು ಅಂದರೆ 1800ರಲ್ಲಿ ಇಂಡಸ್ಟ್ರಿಯಲ್ ರೆವಲ್ಯೂಷನ್ಗೆ ಕ್ವಾಲಿಟಿ ಪಾದಾರ್ಪಣೆ ಮಾಡ್ತೀವಿ. ಅದಾದ ನಂತರ ಎಲ್ಲ ಫ್ಯಾಕ್ಟ್ರೀಸಲ್ಲೂ ಕ್ವಾಲಿಟಿ ಅನ್ನೋದನ್ನ ಅಳವಡಿಸ್ಕೊಂಡ್ರು, ಪ್ರೊಡಕ್ಷನ್ ಮಾಡ್ತಾ ಬಂದರು. ನೆಕ್ಸ್ಟ್ ಫ್ರೆಂಡ್ಸ್, ಜಪಾನೀಸ್ ಪ್ರೊಫೆಸರ್ ಕರೋರೋ ಇಶಿಕಾವ ವಿಸಿಟೆಡ್ ಇಂಡಿಯಾ ಇನ್ 1986. ಜಪಾನೀಸ್ ಪ್ರೊಫೆಸರ್ ಒಬ್ಬರು ಇದ್ರು ಫ್ರೆಂಡ್ಸ್, ಕರೋರೋ ಇಶಿಕಾವನವರು. ಅವರು 1986 ಇಂಡಿಯಾಗೆ ವಿಸಿಟ್ ಮಾಡ್ತಾರೆ. ಯಾವುದ್ರ ಕಡೆಯಿಂದ ಅವ್ರದ್ದೊಂದು ಟೀಮ್ ಇರುತ್ತೆ, ಜಪಾನೀಸ್ ಸೈಂಟಿಸ್ಟ್ ಆ್ಯಂಡ್ ಇಂಜಿನಿಯರ್ಸ್ ಒಂದು ಟೀಮ್ ಇರುತ್ತೆ. ಅವರು ವಿಸಿಟ್ ಮಾಡ್ತಾರೆ ಇಂಡಿಯಾಗೆ. ಆ ವಿಸಿಟ್ ಮಾಡೋ ಟೈಮಲ್ಲಿ ಇಂಡಸ್ಟ್ರಿಯಲ್ಗೆ ರೆಕಮೆಂಡ್ ಮಾಡ್ತಾರೆ ಅವರು, ನಮ್ಮದು ಇದು ಇಂಡಿಯಾದಲ್ಲಿ ನೀವು ಕ್ವಾಲಿಟಿದು ನ್ಯಾಷನಲ್ ಡ್ರೈವ್ ಮಾಡಿ ಅಂದ್ಬಿಟ್ಟು ರೆಕಮೆಂಡ್ ಮಾಡ್ತಾರೆ. ಆವಾಗ ಏನು ಮಾಡ್ತಾರೆ, ನಮ್ಮಲ್ಲಿ ಇಂಡಿಯಾದಲ್ಲಿ ಇದು ಕ್ವಾಲಿಟಿ ಅನ್ನೋದನ್ನ ಅಳವಡಿಸ್ಕೋತಾರೆ ಇಂಡಸ್ಟ್ರಿಯಲಲ್ಲಿ. ಇದು ಫ್ರೆಂಡ್ಸ್ ನಮ್ಮ ದೇಶಕ್ಕೆ ಕ್ವಾಲಿಟಿ ಹೇಗೆ ಬಂತು ಅನ್ನುವಂಥದ್ದು. ನೆಕ್ಸ್ಟು, ಇಂಪಾರ್ಟೆನ್ಸ್ ಆಫ್ ಕ್ವಾಲಿಟಿ. ಕ್ವಾಲಿಟಿಯ ಪ್ರಾಮುಖ್ಯತೆ ಏನು? ಇಂಪಾರ್ಟೆನ್ಸ್ ಆಫ್ ಕ್ವಾಲಿಟಿ ಏನು? ಗುಡ್ ಕ್ವಾಲಿಟಿ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಕ್ಯಾನ್ ಪ್ರೊವೈಡ್ ಆ್ಯನ್ ಆರ್ಗನೈಸೇಷನ್ ವಿತ್ ಎ ಕಾಂಪಿಟೇಟಿವ್ ಎಡ್ಜ್. ಒಳ್ಳೆ ಪಾರ್ಟ್ಸು, ಒಳ್ಳೆ ಸರ್ವಿಸ್ ಕೊಟ್ಟರೆ ಕಂಪ್ನಿ ಆರ್ಗನೈಸೇಷನ್ಗೆ ಒಳ್ಳೆ ಹೆಸರು ಬರುತ್ತೆ ಫ್ರೆಂಡ್ಸ್. ನಂತರ ಗುಡ್ ಕ್ವಾಲಿಟಿ ರಿಡ್ಯೂಸಸ್ ಕಾಸ್ಟ್ ಡ್ಯೂ ಟು ಪ್ರಾಡಕ್ಟ್ ರಿಟರ್ನ್ಸ್, ರಿವರ್ಸ್ ಆ್ಯಂಡ್ ಸ್ಕ್ರ್ಯಾಪ್. ಒಳ್ಳೆ ಕ್ವಾಲಿಟಿ ಕೊಟ್ಟರೆ ನಾವು ಪ್ರಾಡಕ್ಟಲ್ಲಿ ಅದು ಸ್ಕ್ರ್ಯಾಪ್ ಆಗಿರ್ಬೋದು, ರಿಜೆಕ್ಷನ್ ಆಗಿರ್ಬೋದು, ಎಲ್ಲ ಕಡಿಮೆ ಆಗುತ್ತೆ. ಗುಡ್ ಕ್ವಾಲಿಟಿ ಇನ್ಕ್ರೀಸಸ್ ಪ್ರೊಡಕ್ಟಿವಿಟಿ, ಪ್ರಾಫಿಟ್ಸ್ ಆ್ಯಂಡ್ ಅದರ್ ಮೆಜರ್ಸ್ ಆಫ್ ಸಕ್ಸಸ್ ಸಚ್ ಆಸ್ ಬ್ರ್ಯಾಂಡ್ ಇಮೇಜ್, ಪ್ರೊಡಕ್ಟ್ ಇಮೇಜ್ ಆ್ಯಂಡ್ ಕಂಪನಿ ಗುಡ್ ವಿಲ್. ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ ಕೊಟ್ಟರೆ ನಾವು ಕಸ್ಟಮರ್ಸ್ಗೆ, ನಮ್ಮ ಕಂಪನಿ ವ್ಯಾಲ್ಯೂನು ಹೆಚ್ಚಾಗುತ್ತೆ, ನಮ್ಮ ಕಂಪನಿ ಬ್ರ್ಯಾಂಡ್ ಇಮೇಜ್ ಬೆಳೀತದೆ, ನಮ್ಮ ಕಂಪ್ನಿ ಪ್ರಾಡಕ್ಟು ಚೆನ್ನಾಗಿ ಕಸ್ಟಮರ್ ಇಷ್ಟಪಡ್ತಾರೆ, ನಮ್ಮ ಕಂಪ್ನಿ ಇಮೇಜ್ ಬೆಳೀತದೆ, ನಮ್ಮ ಕಂಪ್ನಿ ಗ್ರೋತ್ ಆಗುತ್ತೆ ಫ್ರೆಂಡ್ಸ್. ನೆಕ್ಸ್ಟು, ಮೋಸ್ಟ್ ಇಂಪಾರ್ಟೆಂಟ್ಲಿ, ಗುಡ್ ಕ್ವಾಲಿಟಿ ಜನರೇಟೆಡ್ ಸ್ಯಾಟಿಸ್ಫೈಸ್ ಕಸ್ಟಮರ್ ಟುಡೇ ಆ್ಯಂಡ್ ಟುಮಾರೋ. ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ ಕೊಟ್ಟರೆ ಕಸ್ಟಮರ್ಗೆ ಅವ್ರು ಇವತ್ತಲ್ಲ ನಾಳೆ ಯಾವಾಗಲೂ ಸ್ಯಾಟಿಸ್ಫೈ ಆಗಿರ್ತಾರೆ, ನಮ್ಮ ಕಂಪ್ನಿ ಮೇಲೆ ಒಳ್ಳೆ ನಂಬಿಕೆ ಇರುತ್ತೆ ಫ್ರೆಂಡ್ಸ್ ಅವ್ರಿಗೆ. ಗುಡ್ ಕ್ವಾಲಿಟಿ ಕ್ರಿಯೇಟ್ಸ್ ಆ್ಯನ್ ಅಟ್ಮಾಸ್ಫಿಯರ್ ಆಫ್ ಹೈ ಎಂಪ್ಲಾಯ್ ಮಾರಲೈ ವಿಚ್ ಇಂಪ್ರೂವ್ಸ್ ಪ್ರೊಡಕ್ಟಿವಿಟಿ. ಒಳ್ಳೆ ಕ್ವಾಲಿಟಿ ಕೊಟ್ಟರೆ ನಮ್ಮದು ವರ್ಕಿಂಗ್ ಅಟ್ಮಾಸ್ಫಿಯರು, ಒಳ್ಳೆ ಪ್ರಾಡಕ್ಟ್ ಡೆಲಿವರ್ ಮಾಡೋ ವರ್ಕಿಂಗ್ ಅಟ್ಮಾಸ್ಫಿಯರು, ಎಂಪ್ಲಾಯ್ ಮಾರಲೈನು ಚೆನ್ನಾಗಿರುತ್ತೆ, ಪ್ರೊಡಕ್ಟಿವಿಟಿ ಇಂಪ್ರೂವ್ ಆಗುತ್ತೆ, ವರ್ಕ್ ಕಲ್ಚರ್ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಕ್ವಾಲಿಟಿ ಪ್ರಾಡಕ್ಟ್ ಮೇಕ್ ಎ ಸಿಗ್ನಿಫಿಕೆಂಟ್ ಇಂಪ್ಯಾಕ್ಟ್ ಆನ್ ರೆವೆನ್ಯೂ ಇನ್ ಎ ಲಾಂಗ್ ರನ್. ನಾವು ಮಾರ್ಕೆಟಲ್ಲಿ ಲಾಂಗ್ ರನ್ವರೆಗೂ ಸಸ್ಟೈನ್ ಮಾಡಬೇಕು ಅಂದರೆ ಕಸ್ಟಮರ್ಗೆ ಒಳ್ಳೆ ಪ್ರಾಡಕ್ಟ್ ಕೊಡಬೇಕು. ವೈ ಈಸ್ ಕ್ವಾಲಿಟಿ ನೀಡೆಡ್? ಕ್ವಾಲಿಟಿ ಏಕೆ ಬೇಕು ಅನ್ನೋದು ಕ್ವಶನ್. ಇಫ್ ಆ್ಯನ್ ಆರ್ಗನೈಜೇಷನ್ ಫೇಲ್ಸ್ ಟು ಮೀಟ್ ದಿ ಎಕ್ಸ್ಪೆಕ್ಟೇಷನ್ ಆಫ್ ಇಟ್ ಕಸ್ಟಮರ್, ದೆನ್ ಇಟ್ ವಿಲ್ ಲುಕ್ ಫಾರ್ ರೀಪ್ಲೇಸ್ಮೆಂಟ್. ಒಂದು ಆರ್ಗನೈಜೇಷನ್ನು ಕಸ್ಟಮರ್ ರಿಕ್ವೈರ್ಮೆಂಟ್ಸ್ನ ಫುಲ್ಫಿಲ್ ಮೀಟ್ ಮಾಡೋಕ್ಕೆ ಆಗ್ತಾ ಇಲ್ಲ ಅಂದರೆ ಆವಾಗ ಕಸ್ಟಮರ್ ಏನು ಮಾಡ್ತಾನೆ, ರೀಪ್ಲೇಸ್ಮೆಂಟ್ಗೆ ಹೋಗ್ತಾನೆ. ನೀವು ಬೇಡ, ನಾವು ಬೇರೆಯವ್ರ ಹತ್ರ ಹೋಗ್ತೀವಿ ಅಂತ. ಕ್ವಾಲಿಟಿ ಈಸ್ ಎಸೆನ್ಷಿಯಲ್ ಟು ಸ್ಯಾಟಿಸ್ಫೈ ಕಸ್ಟಮರ್ ಇನ್ ಆರ್ಡರ್ ಟು ರಿಟೈನ್ ದೇರ್ ಲಾಯಲ್ಟಿ ಸೊ ದಟ್ ದೇ ವಿಲ್ ಬಿ ವಿಲ್ಲಿಂಗ್ ಟು ಬೈ ಎ ಫ್ಯೂಚರ್ ಆ್ಯಸ್ ವೆಲ್.
ಕ್ವಾಲಿಟಿ ಅನ್ನೋದು ಒಂದು ಎಸೆನ್ಷಿಯಲ್ ಟು ಸ್ಯಾಟಿಸ್ಫೈಡ್ ಕಸ್ಟಮರ್. ಕ್ವಾಲಿಟಿ ಅನ್ನೋದು ಒಂದು ಕಸ್ಟಮರ್ನ ಸ್ಯಾಟಿಸ್ಫೈ ಮಾಡುತ್ತೆ, ಮತ್ತು ನಾವು ಕಂಪ್ನಿಗೆ ಆರ್ಡ್ರೂ ಮತ್ತೆ ಬರೋ ಥರ ರಿಟರ್ನ್ ಮಾಡ್ಕೊಳ್ಳೋ ಥರ ಲಾಂಗ್ ರನ್ಗೆ ಕಸ್ಟಮರ್ ಸಪೋರ್ಟ್ ಮಾಡೋ ಥರ ಮಾಡುತ್ತೆ ಫ್ರೆಂಡ್ಸ್. ಇದು ಕ್ವಾಲಿಟಿ ಫ್ಯೂಚರ್ಗೋಸ್ಕರ. ಕ್ವಾಲಿಟಿ ಪ್ರಾಡಕ್ಟ್ಸ್ ಮೇಕ್ಸ್ ಆ್ಯನ್ ಇಂಪಾರ್ಟೆಂಟ್ ಕಾಂಟ್ರಿಬ್ಯೂಷನ್ ಟು ಲಾಂಗ್ ಟರ್ಮ್ ರೆವೆನ್ಯೂ ಆ್ಯಂಡ್ ಪ್ರಾಫಿಟಬಿಲಿಟಿ. ಕ್ವಾಲಿಟಿ ಬೇಕೇ ಬೇಕು. ಯಾಕೆ ಅಂದರೆ ನಾವು ಲಾಂಗ್ ರನ್ವರೆಗೂ ಇರಬೇಕು ಮತ್ತು ನಮ್ಮ ಕಂಪ್ನಿ ಪ್ರಾಫಿಟಲ್ಲಿ ಇರಬೇಕು, ಕಸ್ಟಮರ್ ಆರ್ಡ್ರ್ ಕೊಡಬೇಕು ಅಂದರೆ ಕ್ವಾಲಿಟಿ ಪ್ರಾಡಕ್ಟ್ಸು, ಕ್ವಾಲಿಟಿ ಅನ್ನೋದು ಒಂದು ಟೀಮ್ ಅನ್ನೋದು ಇಂಪಾರ್ಟೆಂಟ್ ಇನ್ ಎನಿ ಆರ್ಗನೈಜೇಷನ್. ಎನ್ಶ್ಯೂರ್ಸ್ ದಟ್ ಪ್ರಾಡಕ್ಟ್ ಆರ್ ಸರ್ವೀಸಸ್ ಕನ್ಸಿಸ್ಟೆಂಟ್ಲಿ ಮೀಟ್ ಕಸ್ಟಮರ್ ಎಕ್ಸ್ಪೆಕ್ಟೇಷನ್. ಕ್ವಾಲಿಟಿ ಏನು ಮಾಡುತ್ತೆ ಅಂದರೆ ನಮ್ಮ ಪ್ರಾಡಕ್ಟ್ ಆಗಿರ್ಬೋದು, ಸರ್ವಿಸ್ ಆಗಿರ್ಬೋದು, ಕನ್ಸಿಸ್ಟೆಂಟ್ಲಿ ಕಸ್ಟಮರ್ ಎಕ್ಸ್ಪೆಕ್ಟೇಷನ್ನ ಮೀಟ್ ಮಾಡ್ತಿದೆಯಾ ಅಂತ ಚೆಕ್ ಮಾಡುತ್ತೆ. ನೆಕ್ಸ್ಟ್, ವಿ ಕ್ಯಾನ್ ಟೇಕ್ ದ ಟೈಮ್ ಟು ಪರ್ಸ್ಯೂ ಅವರ್ ಪ್ಯಾಷನ್, ಬಿಲ್ಡ್ ಸ್ಟ್ರಾಂಗ್ ರಿಲೇಷನ್ಶಿಪ್ ಆ್ಯಂಡ್ ಲೀವ್ ಎ ಪಾಸಿಟಿವ್ ಇಂಪ್ಯಾಕ್ಟ್ ಆನ್ ದೋಸ್ ಅರೌಂಡ್ ಅಸ್. ನಾವು ಕ್ವಾಲಿಟಿ ಅನ್ನೋ ಒಂದು ಟೀಮು ಕಂಪ್ನೀಲಿದ್ದರೆ, ಕ್ವಾಲಿಟಿ ಅನ್ನೋದಿದ್ದರೆ, ಕ್ವಾಲಿಟಿ ಪ್ರಾಡಕ್ಟ್ ಕೊಟ್ಟರೆ ನಾವು ಕಸ್ಟಮರ್ಗೆ ಒಂದು ಸ್ಟ್ರಾಂಗ್ ರಿಲೇಷನ್ಶಿಪ್ ಬಿಲ್ಡ್ ಆಗುತ್ತೆ. ಕಸ್ಟಮರು ಮತ್ತು ಕಂಪ್ನಿ ಸಪ್ಲೈಯರ್ ಹತ್ರ ಸ್ಟ್ರಾಂಗ್ ರಿಲೇಷನ್ಶಿಪ್ ಬಿಲ್ಡ್ ಆಗುತ್ತೆ. ಒಂದು ಕಂಪ್ನಿ ಮೇಲೆ ಪಾಸಿಟಿವ್ ಇಂಪ್ಯಾಕ್ಟ್ ಬೀಳುತ್ತೆ. ನೆಕ್ಸ್ಟ್ ಕ್ವಶನ್, ಹೂ ಈಸ್ ರೆಸ್ಪಾನ್ಸಿಬಲ್ ಫಾರ್ ಕ್ವಾಲಿಟಿ? ಕ್ವಾಲಿಟಿಗೆ ಯಾರು ರೆಸ್ಪಾನ್ಸಿಬಲ್ ಅಂತ? ಕ್ವಾಲಿಟಿ ಈಸ್ ದಿ ಎವ್ರಿಬಡಿ ರೆಸ್ಪಾನ್ಸಿಬಿಲಿಟಿ ಇನ್ ದಿ ಎನಿ ಆರ್ಗನೈಜೇಷನ್. ನೀವು ಯಾವುದೇ ಆರ್ಗನೈಜೇಷನ್ಗೆ ಹೋಗ್ಬೋದು, ಮ್ಯಾನುಫ್ಯಾಕ್ಚರಿಂಗ್ ಆರ್ಗನೈಜೇಷನ್ಗೆ ಹೋಗ್ಬೋದು, ಮೆಡಿಕಲ್ ಇಂಡಸ್ಟ್ರಿಗೆ ಹೋಗ್ಬೋದು, ಆಟೋಮೋಟಿವ್ ಇಂಡಸ್ಟ್ರಿಗೆ ಹೋಗ್ಬೋದು, ಏರೋಸ್ಪೇಸ್ ಇಂಡಸ್ಟ್ರಿಗೆ ಹೋಗ್ಬೋದು. ಕ್ವಾಲಿಟಿ ಅನ್ನೋದು ಎವ್ರಿಬಡಿ ರೆಸ್ಪಾನ್ಸಿಬಿಲಿಟಿ. ಕ್ವಾಲಿಟಿ ಕ್ಯಾನ್ ಓನ್ಲಿ ಬಿ ಅಚೀವ್ಡ್ ಇಫ್ ಆಲ್ ದ ಡಿಪಾರ್ಟ್ಮೆಂಟ್ಸ್ ಕೇರ್ ಅಬೌಟ್ ಅಚೀವಿಂಗ್ ಇಟ್. ಎವ್ರಿ ಒನ್ ಇನ್ ಎವ್ರಿಥಿಂಗ್ ಹಿ ಆರ್ ಶಿ ಡಸ್. ಕ್ವಾಲಿಟಿ ಅಚೀವ್ ಮಾಡೋದು ಅಂದರೆ ಒಬ್ಬರಿಂದ ಆಗೋದಲ್ಲ ಫ್ರೆಂಡ್ಸ್. ಕ್ವಾಲಿಟಿ ಅಚೀವ್ ಆಗಬೇಕು ಅಂದರೆ ಎವ್ರಿ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಪ್ರತಿಯೊಬ್ಬ ವ್ಯಕ್ತಿ ಆಗಿರ್ಬೋದು, ಪ್ರತಿಯೊಬ್ಬ ಎಂಪ್ಲಾಯ್ ಆಗಿರ್ಬೋದು, ಪ್ರತಿಯೊಬ್ಬ ವರ್ಕರ್ ಆಗಿರ್ಬೋದು, ಕರೆಕ್ಟಾಗಿ ಕ್ವಾಲಿಟಿ ಪ್ರಾಡಕ್ಟನ್ನು ಡೆಲಿವರ್ ಮಾಡಿದಾಗ, ಕರೆಕ್ಟಾಗಿ ವರ್ಕ್ ಮಾಡಿದಾಗ ಕ್ವಾಲಿಟಿ ಅನ್ನೋದು ಅಚೀವ್ ಆಗುತ್ತೆ ಫ್ರೆಂಡ್ಸ್. ಲೀಡರ್ಸ್ ಹ್ಯಾವ್ ಎ ರೆಸ್ಪಾನ್ಸಿಬಿಲಿಟಿ ಟು ಸೆಟ್ ದಿ ಟೋನ್ ಫಾರ್ ಕ್ವಾಲಿಟಿ ವಿತಿನ್ ದೇರ್ ಆರ್ಗನೈಜೇಷನ್. ಲೀಡರ್ಸ್ ಏನು ಮಾಡ್ತಾರೆ ಅಂದರೆ ಅವ್ರ ರೆಸ್ಪಾನ್ಸಿಬಿಲಿಟಿ ತಗೊಂಡು ಒಂದು ಟೋನ್ನ ಸೆಟ್ ಮಾಡ್ತಾರೆ, ಯಾವ ಥರ ನಾವು ಕ್ವಾಲಿಟಿನ ಅಚೀವ್ ಮಾಡಬೇಕು ಆರ್ಗನೈಜೇಷನಲ್ಲಿ ಅಂತ. ದೇ ಶುಡ್ ಎನ್ಶ್ಯೂರ್ ಎವ್ರಿ ಒನ್ ನೋಸ್ ದ ಆರ್ಗನೈಜೇಷನ್ ಕ್ವಾಲಿಟಿ ಗೋಲ್ಸ್ ಆ್ಯಂಡ್ ಎಕ್ಸ್ಪೆಕ್ಟೇಷನ್. ಅವರು ಎನ್ಶ್ಯೂರ್ ಮಾಡ್ತಾರೆ ಎವ್ರಿ ಒನ್, ಎಲ್ಲರಿಗೂ ಗೊತ್ತಿರಬೇಕು ಕ್ವಾಲಿಟಿ ಅಂದರೆ ನಮ್ಮದು ಆರ್ಗನೈಜೇಷನ್ ಗೋಲ್ ಏನು, ಕ್ವಾಲಿಟಿ ಗೋಲ್ಸ್ ಮತ್ತು ಎಕ್ಸ್ಪೆಕ್ಟೇಷನ್ ಏನು ಅಂತ ಎಲ್ಲರಿಗೂ ಗೊತ್ತಿರಬೇಕು ಅಂದ್ಬಿಟ್ಟು ಪ್ರೊವೈಡ್ ಎಂಪ್ಲಾಯೀಸ್ ವಿತ್ ಎ ರಿಸೋರ್ಸ್ ಆ್ಯಂಡ್ ಸಪೋರ್ಟ್ ನೀಡೆಡ್ ಟು ಮೀಟ್ ದೆಮ್. ಅದನ್ನು ಆ ಗೋಲ್ನ ಮತ್ತು ಟಾರ್ಗೆಟ್ನ ಎಕ್ಸ್ಪೆಕ್ಟೇಷನ್ನ ಅಚೀವ್ ಮಾಡೋಕ್ಕೆ ಎಂಪ್ಲಾಯೀಸ್ಗಳಿಗೆ ರಿಸೋರ್ಸಸ್ ಕೊಡ್ತಾರೆ, ಏನೇ ಸಪೋರ್ಟ್ ಇದ್ರೂ ಕೊಡ್ತಾರೆ, ಟ್ರೈನಿಂಗ್ ಕೊಡ್ತಾರೆ. ಆ ನೀಡೆಡ್ ಟು ಮೀಟ್ ಎಮ್, ಆ ಎಕ್ಸ್ಪೆಕ್ಟೇಷನ್ನು ಮತ್ತು ಆ ಗುರಿನ ಮುಟ್ಟೋಕ್ಕೆ ಸಹಾಯ ಮಾಡ್ತಾರೆ ಲೀಡರ್ಸ್ಗಳು. ರೆಸ್ಪಾನ್ಸಿಬಿಲಿಟಿ ತೊಗೊಂಡು ಒಂದು ಟೋನ್ ಸೆಟ್ ಮಾಡಿ ಅವ್ರಿಗೆ ಟ್ರೈನಿಂಗ್ ಕೊಟ್ಟು, ಅವ್ರಿಗೆ ಸಪೋರ್ಟ್ ಕೊಟ್ಟು, ರಿಸೋರ್ಸಸ್ ಕೊಟ್ಟು ಅವ್ರನ್ನ ಅಚೀವ್ ಮಾಡೋಕ್ಕೆ, ಕ್ವಾಲಿಟಿ ಅನ್ನೋದು ಅಚೀವ್ ಮಾಡೋಕ್ಕೆ ಕಂಪ್ನೀಲಿ ಸಪೋರ್ಟ್ ಮಾಡ್ತಾರೆ. ಹೌ ಕ್ವಾಲಿಟಿ ವಿಲ್ ಬಿ ಅಚೀವ್ಡ್? ಕ್ವಾಲಿಟಿ ಹೇಗೆ ಅಚೀವ್ ಆಗುತ್ತೆ? ಪ್ಲ್ಯಾನಿಂಗ್ ಕೇರ್ಫುಲಿ ಆ್ಯಂಡ್ ಮಾನಿಟರಿಂಗ್ ವರ್ಕ್. ಪ್ಲ್ಯಾನಿಂಗ್ ಕರೆಕ್ಟಾಗಿ ಮಾಡಬೇಕು, ಕೇರ್ಫುಲ್ಲಾಗಿ ಮಾಡಬೇಕು. ವರ್ಕ್ನ ನಾವು ಒಂದೇನೋ ಒಂದು ಪ್ಲ್ಯಾನಿಂಗ್ ಮಾಡಿ ವರ್ಕ್ನ ಮಾಡ್ತಾ ಇದ್ದೀವಿ ಅಂದರೆ ಅದು ಕರೆಕ್ಟಾಗಿ ವರ್ಕ್ ಆಗ್ತಿದೆ ಅಂತ ಮಾನಿಟರ್ ಮಾಡಬೇಕು. ಕಸ್ಟಮರ್ ಫೋಕಸ್. ಕ್ವಾಲಿಟಿ ಅನ್ನೋದಂದರೆ ಯಾವಾಗಲೂ ಕಸ್ಟಮರ್ನ ನಮ್ಮದು ಮೊದಲನೇ ಗುರಿಯಾಗಿ ಇಟ್ಕೋಬೇಕು. ಕಸ್ಟಮರ್ ಫೋಕಸ್ ಚೆನ್ನಾಗಿರಬೇಕು. ಟೋಟಲ್ ಎಂಪ್ಲಾಯ್ ಕಮಿಟ್ಮೆಂಟ್. ಎಂಪ್ಲಾಯ್ ವರ್ಕ್ ಮಾಡ್ತಿದ್ದಾನೆ ಅಂದರೆ ಅವ್ರಿಗೆ ಈ ಕಂಪ್ನಿ ಕಮಿಟ್ಮೆಂಟ್ ಬಗ್ಗೆ ಗೊತ್ತಿರಬೇಕು. ಈ ಕಂಪ್ನಿ ಪಾರ್ಟಿಯಲ್ಲಿ ಅಸೆಂಬ್ಲಿ ಆಗುತ್ತೆ, ಏನು ಇಂಪ್ಯಾಕ್ಟ್ ಆಗುತ್ತೆ ಅದ್ರ ಬಗ್ಗೆ ಕಮಿಟ್ಮೆಂಟ್ ಬಗ್ಗೆ ಗೊತ್ತಿರಬೇಕು. ಸ್ಟ್ರಾಟಜಿಕ್ ಆ್ಯಂಡ್ ಸಿಸ್ಟಮ್ಯಾಟಿಕ್ ಅಪ್ರೋಚ್. ಒಂದು ಸುಮ್ಮನೆ ವರ್ಕ್ ಮಾಡ್ತಾ ಇದ್ದೀವಿ ಅಂದರೆ ಸುಮ್ಮನೆ ಮಾಡೋದಿಲ್ಲ, ಅದಕ್ಕೊಂದು ಸ್ಟ್ರಾಟಜಿಕ್ ಆ್ಯಂಡ್ ಸಿಸ್ಟಮ್ಯಾಟಿಕ್ ಅಪ್ರೋಚ್ ಇರಬೇಕು. ಅದಕ್ಕೆ ಆದಂಥ ಒಂದು ಪ್ರೋಸೆಸ್ ಇರಬೇಕು. ಯಾವ ಥರ ವರ್ಕ್ ಮಾಡಬೇಕು, ಸ್ಟೆಪ್ ಬೈ ಸ್ಟೆಪ್ ಎಲ್ಲ ಸಿಸ್ಟಮ್ಯಾಟಿಕ್ ಇರಬೇಕು. ಕಂಟಿನ್ಯೂಯಲ್ ಇಂಪ್ರೂವ್ಮೆಂಟ್. ಯಾವುದೇ ಒಂದು ಕಂಪ್ನಿ ಬೆಳಿಬೇಕು ಅಂದರೆ ಕಂಟಿನ್ಯೂಯಲ್ ಇಂಪ್ರೂವ್ಮೆಂಟ್ ಇಂಪಾರ್ಟೆಂಟ್. ನಾವು ಯಾವಾಗಲೂ ವರ್ಕ್ ಮೇಲೆ, ಇಂಪ್ರೂವ್ಮೆಂಟ್ ಮೇಲೆ ಫೋಕಸ್ ಮಾಡಬೇಕು. ಕಂಟಿನ್ಯೂಯಲ್ ಇಂಪ್ರೂವ್ಮೆಂಟ್ ಇರಬೇಕು ಕಂಪ್ನೀಲಿ. ಫ್ಯಾಕ್ಟ್ ಬೇಸ್ಡ್ ಡಿಸಿಷನ್ ಮೇಕಿಂಗ್. ಒಂದು ಡಿಸಿಷನ್ ತಗೋತಾ ಇದ್ದೀವಿ ಅಂದರೆ ಅದಕ್ಕೆ ಫ್ಯಾಕ್ಟ್ ಇರಬೇಕು, ಡೇಟಾ ಇರಬೇಕು. ಆ ಡೇಟಾ ತಗೊಂಡು ನಾವು ಇಟ್ಕೊಂಡು ನಾವು ಡಿಸಿಷನ್ ತಗೋಬೇಕು. ಗುಡ್ ಕಮ್ಯುನಿಕೇಷನ್ ಬಿಟ್ವೀನ್ ಎಂಪ್ಲಾಯೀಸ್ ಆ್ಯಂಡ್ ಮ್ಯಾನೇಜ್ಮೆಂಟ್. ಎಂಪ್ಲಾಯೀಸ್ಗೂ ಮತ್ತು ಮ್ಯಾನೇಜ್ಮೆಂಟ್ಗೆ ಒಳ್ಳೆ ಕಮ್ಯುನಿಕೇಷನ್ಸ್ ಇರಬೇಕು. ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ಕ್ವಾಲಿಟಿ ಪ್ಲ್ಯಾನ್? ಕ್ವಾಲಿಟಿ ಪ್ಲ್ಯಾನ್ ಎಂದರೇನು? ಎ ಕ್ವಾಲಿಟಿ ಪ್ಲ್ಯಾನ್ ಈಸ್ ಎ ಡಾಕ್ಯುಮೆಂಟ್ಸ್ ಆರ್ ಎ ಸೆವರಲ್ ಡಾಕ್ಯುಮೆಂಟ್ಸ್ ದಟ್ ಹೆಲ್ಪ್ಸ್ ಯು ಶೆಡ್ಯೂಲ್ ಆಲ್ ದ ಟಾಸ್ಕ್ ನೀಡೆಡ್ ಟು ಮೇಕ್ ಶ್ಯೂರ್ ದಟ್ ಯು ಮೀಟ್ ದ ನೀಡ್ಸ್ ಆಫ್ ಯುವರ್ ಕಸ್ಟಮರ್. ಕ್ವಾಲಿಟಿ ಪ್ಲ್ಯಾನ್ ಅನ್ನೋದು ಅದೊಂದು ಡಾಕ್ಯುಮೆಂಟ್ಸು ಅಥವಾ ಸೆವರಲ್ ಡಾಕ್ಯುಮೆಂಟ್ಸ್ ಆಗಿರ್ಬೋದು. ಅದು ಏನು ಮಾಡುತ್ತೆ ಅಂದರೆ ಹೆಲ್ಪ್ ಮಾಡುತ್ತೆ. ಯಾವ ಥರ? ಶೆಡ್ಯೂಲ್ಡ್ ಆಲ್ ದ ಟಾಸ್ಕ್ ನೀಡೆಡ್ ಟು ಮೇಕ್ ಶ್ಯೂರ್. ನೀವು ಯಾವುದಾದ್ರು ಟಾಸ್ಕ್ನ ಶೆಡ್ಯೂಲ್ ಮಾಡ್ಕೊಂಡಿರ್ತೀರಾ, ಪ್ಲ್ಯಾನ್ ಮಾಡ್ಕೊಂಡಿರ್ತೀರಾ, ಅದನ್ನು ನೀವು ಅಳವಡಿಸ್ಕೊಂಡು ನೀವು ಅದನ್ನು ಅರಿತುಕೊಂಡು ನಿಮ್ಮದು ಕಸ್ಟಮರ್ನ ನೀಡ್ಸ್ ಆ್ಯಂಡ್ ಎಕ್ಸ್ಪೆಕ್ಟೇಷನ್ನ ಫುಲ್ಫಿಲ್ ಮಾಡ್ತಾ ಇದ್ದೀರಾ, ಅದಕ್ಕೆ ಹೆಲ್ಪ್ ಮಾಡುತ್ತೆ ಇದು ಕ್ವಾಲಿಟಿ ಪ್ಲ್ಯಾನ್ ಡಾಕ್ಯುಮೆಂಟ್ಸು. ಕ್ವಾಲಿಟಿ ಪ್ಲ್ಯಾನ್ ಇನ್ನೊಂದು ಡೆಫಿನೇಷನ್ ಏನಂದರೆ, ಎ ಡಾಕ್ಯುಮೆಂಟ್ಸ್ ಆರ್ ಸೆಟ್ ಆಫ್ ಡಾಕ್ಯುಮೆಂಟ್ಸ್ ದಟ್ ಡಿಸ್ಕ್ರೈಬ್ಸ್ ದಿ ಸ್ಟ್ಯಾಂಡರ್ಡ್ಸ್, ಕ್ವಾಲಿಟಿ ಪ್ರಾಕ್ಟೀಸಸ್, ರಿಸೋರ್ಸಸ್ ಆರ್ ಪ್ರೊಸೆಸಸ್
pertinent to a specific product, services or project. ಆ ಕ್ವಾಲಿಟಿ ಡಾಕ್ಯುಮೆಂಟ್ಸ್ ಆರ್ ಸೆಟ್ ಆಫ್ ಡಾಕ್ಯುಮೆಂಟು ಡಿಸ್ಕ್ರೈಬ್ ಮಾಡುತ್ತೆ ನಮ್ಮದು ಸ್ಟ್ಯಾಂಡರ್ಡ್ ಹೆಂಗಿದೆ, ನಮ್ಮದು ಕ್ವಾಲಿಟಿ ಪ್ರಾಕ್ಟೀಸಸ್ ಹೆಂಗಿದೆ, ನಮ್ಮದು ಪ್ರೊಸೀಜರ್ ಹೆಂಗಿದೆ, ನಮ್ಮ ಕಂಪ್ನಿ ಕಲ್ಚರ್ ಹೆಂಗಿದೆ, ನಮ್ಮ ಕಂಪ್ನಿ ಸ್ಟ್ಯಾಂಡರ್ಡ್ಸ್ ಹೆಂಗಿದೆ ಅಂತ ಪ್ರಾಕ್ಟೀಸಸ್ ಹೆಂಗಿದೆ ಅಂತ ತೋರಿಸ್ಕೊಡುತ್ತೆ. ಕ್ವಾಲಿಟಿ ಡಾಕ್ಯುಮೆಂಟ್ಸ್ ಆರ್ ಕ್ವಾಲಿಟಿ ಪ್ಲ್ಯಾನ್. ಇನ್ನೊಂದು ಡೆಫಿನೇಷನ್ ಹೇಳ್ಬೇಕಾದ್ರೆ, ಇಟ್ ಈಸ್ ಯೂಸ್ ಟು ಡಿಫೈನ್ ದಿ ಕ್ರೈಟೀರಿಯಾ ಆ್ಯಂಡ್ ಪ್ರೊಸೆಸಸ್ ದಟ್ ವಿಲ್ ಎನ್ಶ್ಯೂರ್ ಆ್ಯಂಡ್ ವೆರಿಫೈ ದಿ ಡೇಟಾ ಮೀಟ್ಸ್ ಸ್ಪೆಸಿಫಿಕ್ ರಿಕ್ವೈರ್ಮೆಂಟ್ ಥ್ರೂಟ್ ಔಟ್ ದ ಸೈಕಲ್. ಯಾವುದೋ ಒಂದು ಪ್ರಾಡಕ್ಟ್ ರನ್ ಆಗ್ತಿರಾಗ್ಬೋದು, ಒಂದು ಸೈಕಲ್ ರನ್ ಆಗ್ತಿರೋದಾಗಿರ್ಬೋದು, ಅದು ಡಿಫೈನ್ ಮಾಡುತ್ತೆ ನಮ್ಮ ಪ್ರೋಸೆಸ್ಸು ಕರೆಕ್ಟಾಗಿ ರನ್ ಆಗ್ತಿದೆಯಾ ಅನ್ನೋ ಎನ್ಶ್ಯೂರ್ ಮಾಡುತ್ತೆ, ವೆರಿಫೈ ಮಾಡುತ್ತೆ, ಕಸ್ಟಮರ್ ಸ್ಪೆಸಿಫಿಕ್ ರಿಕ್ವೈರ್ಮೆಂಟ್ಸ್ನ ಮೀಟ್ ಮಾಡ್ತಿದೆಯಾ ಅಂತ ಚೆಕ್ ಮಾಡುತ್ತೆ. ಇದು ಕ್ವಾಲಿಟಿ ಪ್ಲ್ಯಾನ್. ವಾಟ್ ಆರ್ ದಿ ಎಸೆನ್ಷಿಯಲ್ ಕಾಂಪೊನೆಂಟ್ಸ್ ಆಫ್ ಕ್ವಾಲಿಟಿ ಪ್ಲ್ಯಾನ್? ಕ್ವಾಲಿಟಿ ಪ್ಲ್ಯಾನ್ದ ಎಸೆನ್ಷಿಯಲ್ ಕಾಂಪೊನೆಂಟ್ಸ್ಗಳು ಯಾವುವು? ರೆಸ್ಪಾನ್ಸಿಬಿಲಿಟಿ ಆಫ್ ಮ್ಯಾನೇಜ್ಮೆಂಟ್. ಒಂದು ಕ್ವಾಲಿಟಿ ಪ್ಲ್ಯಾನ್ನ ರೆಸ್ಪಾನ್ಸಿಬಿಲಿಟಿ ಮ್ಯಾನೇಜ್ಮೆಂಟ್ ತಗೋಬೇಕು. ಡಾಕ್ಯುಮೆಂಟ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಕಂಟ್ರೋಲ್. ಡಾಕ್ಯುಮೆಂಟ್ನ ಕರೆಕ್ಟಾಗಿ ಮ್ಯಾನೇಜ್ಮೆಂಟ್ ಮಾಡಬೇಕು ಆ್ಯಂಡ್ ಕಂಟ್ರೋಲ್ ಮಾಡಬೇಕು. ಟೆಸ್ಟಿಂಗ್ ಆ್ಯಂಡ್ ಕ್ವಾಲಿಟಿ ಎಶ್ಯೂರೆನ್ಸ್. ಟೆಸ್ಟಿಂಗ್ ಆಗಿರ್ಬೋದು, ಕ್ವಾಲಿಟಿ ಎಶ್ಯೂರೆನ್ಸ್ ಆಗಿರ್ಬೋದು. ರಿಸ್ಕ್ ಆ್ಯಂಡ್ ಮಿಟಿಗೇಷನ್. ರಿಸ್ಕ್ನ ಪ್ಲ್ಯಾನ್ ಮಾಡೋದಾಗಿರ್ಬೋದು, ಮಿಟಿಗೇಷನ್ ಮಾಡೋದಾಗಿರ್ಬೋದು. ಕ್ವಾಲಿಟಿ ಆಡಿಟ್ಸ್. ಇಯರ್ಲಿ 2 or 3 ಟೈಮ್ಸ್ ಕ್ವಾಲಿಟಿ ಆಡಿಟ್ಸ್ ಮಾಡ್ತಾ ಇರಬೇಕು ರೆಗ್ಯುಲರಾಗಿ. ಡಿಫೆಕ್ಟ್ ಮ್ಯಾನೇಜ್ಮೆಂಟ್. ಡಿಫೆಕ್ಟು ಬರ್ದಿರೋ ಥರ, ಡಿಫೆಕ್ಟ್ ಬಂದರೆ ಪ್ರಿವೆನ್ಷನ್ ಮಾಡೋ ಥರ ಡಿಫೆಕ್ಟ್ ಮ್ಯಾನೇಜ್ಮೆಂಟ್ ಕಂಟ್ರೋಲ್ ಇರಬೇಕು. ಟ್ರೈನಿಂಗ್ ರಿಕ್ವೈರ್ಮೆಂಟ್ಸ್. ಎಲ್ಲ ಎಂಪ್ಲಾಯ್ಗಾಗಿರ್ಬೋದು, ಟ್ರೈನೀಸ್ಗಾಗಿರ್ಬೋದು ಟ್ರೈನಿಂಗ್ ಕೊಡ್ತಾ ಇರಬೇಕು. ಆಗಾಗ ಕ್ವಾಲಿಟಿ ಬಗ್ಗೆ ಆಗಿರ್ಬೋದು, ಕ್ವಾಲಿಟಿ ಪ್ಲ್ಯಾನ್ ಬಗ್ಗೆ ಆಗಿರ್ಬೋದು, ಕಂಪ್ನಿ ಕಲ್ಚರ್ ಬಗ್ಗೆ, ಕಂಪ್ನಿ ಸಿಸ್ಟಮ್ ಬಗ್ಗೆ ಟ್ರೈನಿಂಗ್ ಕೊಡ್ತಾ ಇರಬೇಕು. ಕ್ವಾಲಿಟಿ ಸ್ಟ್ಯಾಂಡರ್ಡ್ಸ್. ಕ್ವಾಲಿಟಿ ಸ್ಟ್ಯಾಂಡರ್ಡ್ಸ್ನ ಎಲ್ಲ ಎಂಪ್ಲಾಯ್ಗಳಿಗೂ ಗೊತ್ತಿರಬೇಕು. ಕ್ವಾಲಿಟಿ ಪಾಲಿಸೀಸ್ ಆ್ಯಂಡ್ ಪ್ರೊಸೀಜರ್. ಕ್ವಾಲಿಟಿ ಪಾಲಿಸೀಸ್ ಏನು, ಪ್ರೊಸೀಜರ್ ಏನು, ಕ್ವಾಲಿಟಿ ಗೋಲ್ ಏನು, ಕ್ವಾಲಿಟಿ ಆಬ್ಜೆಕ್ಟಿವ್ಸ್ ಏನು ಅನ್ನೋದು ಎಲ್ಲರಿಗೂ ಗೊತ್ತಿರಬೇಕು. ಇಂಟರಾಕ್ಷನ್ ವಿತ್ ದಿ ಪ್ರೋಸೆಸ್. ಒಬ್ಬ ಎಂಪ್ಲಾಯ್ ಅಂದಮೇಲೆ ಪ್ರೋಸೆಸ್ಸಲ್ಲಿ ಮತ್ತು ಪ್ರೊಸೀಜರಲ್ಲಿ, ಸಿಸ್ಟಮಲ್ಲಿ ಇಂಟ್ರ್ಯಾಕ್ಷನ್ ಇರಬೇಕು, ವರ್ಕ್ ಬಗ್ಗೆ ಗೊತ್ತಿರಬೇಕು, ಪ್ರೋಸೆಸ್ ಬಗ್ಗೆ ಗೊತ್ತಿರಬೇಕು. ಇಷ್ಟು ಫ್ರೆಂಡ್ಸ್, ವಾಟ್ ಈಸ್ ಕ್ವಾಲಿಟಿ, ಮೋಸ್ಟ್ ಸರ್ಚ್ಡ್ ಕ್ವಾಲಿಟಿ ರಿಲೇಟೆಡ್ ಕ್ವಶನ್ಸ್ಗಳ ಬಗ್ಗೆ ನಾವು ಇವತ್ತು ಕ್ಲಿಯರ್ ಮಾಡಿದ್ದೀನಿ ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇದೇ ಥರ ವಿಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮಗೇನಾದರೂ ಈ PDF ಬೇಕು ಅಂದರೆ ಕಮೆಂಟಲ್ಲಿ ಮೆಸೇಜ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.